ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಪ್ರೊಫೆಸರ್ JR ಲಕ್ಷ್ಮಣರಾವ್ ಅವರು ಬರೆದಿರುವ ದೋಸೆ ಮತ್ತು ವಿಜ್ಞಾನ ಎನ್ನುವ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಈ ಲೇಖನವನ್ನು ಕುರಿತು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನೋಡೋದಾದರೆ, ಪ್ರೊಫೆಸರ್ JR ಲಕ್ಷ್ಮಣರಾವ್ ಅವರು 1921ರಿಂದ 2017ರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಲೇಖಕರು. ಇವರು 1921 ಜನವರಿ 21ರಂದು ದಾವಣಗೆರೆ ಜಿಲ್ಲೆಯ ಜಗಳೂರಲ್ಲಿ ರಾಘವೇಂದ್ರ ರಾವ್ ನಾಗಮ್ಮ ದಂಪತಿಗಳ ಮಗನಾಗಿ ಶ್ರೀಯುತರು ಜನಿಸ್ತಾರೆ. BSc ರಸಾಯನಶಾಸ್ತ್ರದಲ್ಲಿ MSc ಪದವಿಯನ್ನು ಪಡೆದಂಥ ಶ್ರೀಯುತರು ಆನಂತರದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಪ್ರಮುಖ ಕೃತಿಗಳು ಅಂತ ನಾವು ಗಮನಿಸೋದಾದರೆ ಆಹಾರ, ಪರಮಾಣು ಚರಿತೆ, ಗೆಲಿಲಿಯೋ, ವಿಜ್ಞಾನ ವಿಚಾರ, ಲೂಯಿ ಪಾಶ್ಚರ್, ಚಕ್ರ, ವಿಜ್ಞಾನಿಗಳೊಡನೆ ರಸನಿಮಿಷಗಳು, ಹೀಗೆ ಅನೇಕ ವೈಜ್ಞಾನಿಕ ಲೇಖನಗಳನ್ನು ಶ್ರೀಯುತರು ಪ್ರಕಟಪಡಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಮೂಡಬಿದರೆಯ ಡಾಕ್ಟರ್ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಶಸ್ತಿ, ಕೇಂದ್ರ ಸರ್ಕಾರದ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿದವು. ಲೇಖನದಲ್ಲಿ ಚರ್ಚೆ ಆಗ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ಗಮನಿಸಿದರೆ, ಪ್ರಸ್ತುತ ದೋಸೆ ಮತ್ತು ವಿಜ್ಞಾನ JR ಲಕ್ಷ್ಮಣರಾವ್ ಅವರ ಲೇಖನದಲ್ಲಿ ವಿಜ್ಞಾನದ ಪ್ರಯೋಗಗಳು ಕೇವಲ 4 ಗೋಡೆಗೆ ಸೀಮಿತವಾಗಿರುವುದಿಲ್ಲ, ಅದು ನಿತ್ಯ ಜೀವನದಲ್ಲಿ ಘಟಿಸಬಹುದಾದ ಸಂಗತಿಗಳಲ್ಲಿ ಅಡಗಿರಬಹುದು ಎಂಬ ಅಂಶವನ್ನು ಅವರು ಬಹಳ ಮುಖ್ಯವಾಗಿ ಗುರುತಿಸ್ತಾರೆ. ವಿಜ್ಞಾನ ಅಂತಂದರೆ 4 ಗೋಡೆ ಮಧ್ಯದಲ್ಲಿ ಲ್ಯಾಬಲ್ಲಷ್ಟೇ ವಿಜ್ಞಾನ ಅನ್ನೋದು ಇರಲ್ಲ, ಲ್ಯಾಬಿನ ಆಚೆ 4 ಗೋಡೆಗಳ ಆಚೆಗೂ ಕೂಡ ದಿನನಿತ್ಯ ನಮ್ಮ ಜೀವನದಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಜರುಗ್ತಲೇ ಇರುತ್ತೆ. ಆ ವಿಜ್ಞಾನವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು, ಆಗ ನಮ್ಮ ಮನವರಿಕೆಗೆ ಅದು ಬರುತ್ತೆ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಈ ದೋಸೆಯ ಕುರಿತು ಲೇಖಕರು ಬೆಳಕನ್ನು ಚೆಲ್ತಾರೆ. ಅದರಲ್ಲಿರುವ ವಿಜ್ಞಾನದ ವಿಚಾರಗಳನ್ನು ತಿಳಿಸ್ತಾರೆ. ಈ ಗೃಹಿಣಿಯರು ಹೆಣ್ಮಕ್ಳು ದೋಸೆ ತಯಾರಿಸಬೇಕಾದ್ರೆ ಇಡೀ ಆ ಪ್ರಕ್ರಿಯೆಯಲ್ಲಿ ಅಡಗಿರ್ತಕ್ಕಂತಹ ಆ ವೈಜ್ಞಾನಿಕ ತಳಹದಿ ಯಾವುದು, ದೋಸೆ ತಯಾರಿಸುವಾಗ ನಡೆಸಬಹುದಾದ ರಾಸಾಯನಿಕ ಕ್ರಿಯೆಗಳ್ಯಾವು, ದೋಸೆ ಹಿಟ್ಟು ಉದುವಿಕೆಗೆ ಕಾರಣವೇನಾಗಾದರೆ ಮೊದಲಾದ ಪ್ರಶ್ನೆಗಳಿಗೆ ಲೇಖಕರು ಸಮರ್ಥ ಉತ್ತರಗಳನ್ನು ವೈಜ್ಞಾನಿಕ ತತ್ವಗಳ ಮೂಲಕ ಅರ್ಥ ಮಾಡಿಸುವ ಪ್ರಯತ್ನವನ್ನು ನಾವು ಈ ಲೇಖನದಲ್ಲಿ ಗಮನಿಸಬಹುದು. ಹಾಗೆಯೇ ಕೆಲವು ಆಧಾರರಹಿತ ಮೂಢನಂಬಿಕೆಗಳು ನಮ್ಮನ್ನು ಆವರಿಸಬಹುದಾದ ಸಂಗತಿಗಳ ಬಗ್ಗೆಯೂ ಕೂಡ ಸೂಚ್ಯವಾಗಿ ಲೇಖಕರು ತಿಳಿಸ್ತಾರೆ. ದೋಸೆ ಹಿಟ್ಟು ತಯಾರಿಸಿ ಆ ಕೂಡಲೇ ದೋಸೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನೀರಲ್ಲಿ ನಾವು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆ ಇಡಬೇಕು. ನೆನೆ ಇಟ್ಟಾದಮೇಲೆ ಅದನ್ನು ನಾವು ಅಕ್ಕಿ ಮತ್ತು ಉದ್ದಿನ ಬೇಳೆ ಎರಡನ್ನೂ ಕೂಡ ನುಣ್ಣಗೆ ರುಬ್ಬಿ ಆ ಹಿಟ್ಟು ಉದುಗೋದಕ್ಕೆ ಒಂದು ರಾತ್ರಿ ಹಾಗೇ ಬಿಡಬೇಕು. ಮರುದಿನ ಬೆಳಗಿನ ಜಾವಕ್ಕೆ ಹಿಟ್ಟು ಹುಕ್ಕಿ ಪಾತ್ರೆಯಿಂದ ಹೊರಗೆ ಅದು ಬಂದಿರುತ್ತೆ, ಚೆಲ್ಲಿರುತ್ತೆ. ಹಾಗೇನಾದರೂ ಆದರೆ ಹಿಟ್ಟು ಚೆನ್ನಾಗಿ ಉದುಗಿದೆ, ಫರ್ಮೆಂಟೇಷನ್ ಆಗಿದೆ ಅಂತೇಳಿ ಅರ್ಥ. ಅದರಿಂದ ಏನಾಗುತ್ತೆ, ದೋಸೆ ಒಯ್ದರೆ ತುಂಬ ಚೆನ್ನಾಗಿ ದೋಸೆ ಕಾವಲಿಯ ಮೇಲೆ ನಮಗೆ ಸಿಗುತ್ತೆ. ಸರಿಯಾಗಿ ಫರ್ಮೆಂಟೇಷನ್ ಆಗಲಿಲ್ಲ ಅಂತಂದರೆ ದೋಸೆ ಚೆನ್ನಾಗಿ ಬರೋದು ಇಲ್ಲ, ಅದು ನಮಗೆ ತಿನ್ನೋದಕ್ಕೆ ಹಿತ ಅಂತಲೂ ಕೂಡ ಅನಿಸೋಲ್ಲ ಅಂತ ಹೇಳ್ತಾರೆ ಲೇಖಕರು. ಹಾಗಾದರೆ ಈ ಹುದುಗುವಿಕೆ, ಈ ಫರ್ಮೆಂಟೇಷನ್ ಅಂತಂದ್ರೆ ಏನು ಅಂತೇಳಂದರೆ ಇದೊಂದು ಬಗೆಯ ಜೀವರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ. ಬರಿಯ ಕಣ್ಣಿಗೆ ಕಾಣಿಸದಿರುವಷ್ಟು ಚಿಕ್ಕವಾದ ಏಕಕೋಶ ಜೀವಿಗಳು ದೋಸೆ ಹಿಟ್ಟಿನಲ್ಲಿ ತಮ್ಮ ಸಂತಾನಾಭಿವೃದ್ಧಿ ಮಾಡಿಕೊಳ್ಳುವುದರ ಫಲವಾಗಿ ಆ ಹಿಟ್ಟಿನಲ್ಲಿ ಉಂಟಾಗುವ ರಾಸಾಯನಿಕ ಬದಲಾವಣೆಗಳೇ ಹುದುಗುವಿಕೆ ಅಂತ ಕರಿತೀವಿ. ಅಂದರೆ ಬಹಳ ಚಿಕ್ಕದಾದ ಏಕಕೋಶ ಜೀವಿಗಳು ಆ ಹಿಟ್ಟಿನ ಒಳಗೆ ಮಾಡಿಕೊಳ್ಳುವ ಅಥವಾ ಅವು ಮಾಡಿಕೊಳ್ಳುವ ಸಂತಾನಾಭಿವೃದ್ಧಿ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಹುದುಗುವಿಕೆ ಅಂತೇಳಿ ಕರಿತೀವಿ. ಈ ಸೂಕ್ಷ್ಮ ಜೀವಿಗಳ ಕಾರ್ಯಾಚರಣೆಯ ಫಲವಾಗಿ ಜರುಗುವ ಇಂಥ ರಾಸಾಯನಿಕ ಕ್ರಿಯೆಗಳನ್ನು ನಾವು ಇಂಗ್ಲೀಷ್ನಲ್ಲಿ ಫರ್ಮೆಂಟೇಷನ್ ಅಂತೇಳಿ ಕರಿತೀವಿ. ಅಂದರೆ ಸೂಕ್ಷ್ಮ ಜೀವಿಗಳ
ಕಾರ್ಯಾಚರಣೆಯ ಫಲವಾಗಿ ಜರುಗುವ ಇಂಥ ರಾಸಾಯನಿಕ ಕ್ರಿಯೆಗಳನ್ನು ಇಂಗ್ಲೀಷ್ನಲ್ಲಿ ನಾವು ಫರ್ಮೆಂಟೇಷನ್ ಅಂತ ಕರಿತೀವಿ, ಕನ್ನಡದಲ್ಲಿ ಹುದುಗುವಿಕೆ. ಅಂದರೆ ಇಲ್ಲಿ ಇದೊಂದು ರಾಸಾಯನಿಕ ಕ್ರಿಯೆ. ಏಕಕೋಶ ಜೀವಿಗಳು ಅವು ಸಂತಾನಾಭಿವೃದ್ಧಿ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಿಂದ ಏನಾಗುತ್ತೆ, ಹಿಟ್ಟು ಹುದುಕ್ತಕ್ಕಂಥದ್ದು. ಆ ಹುದುಗುವಿಕೆಯನ್ನೇ ನಾವೇನಂತ ಕರಿತೀವಿ, ಫರ್ಮೆಂಟೇಷನ್ ಅಂತೇಳಿ ಕರಿತೀವಿ ಅಂತ ಹೇಳ್ತಾರೆ. ಇದೇ ರೀತಿಯ ಫರ್ಮೆಂಟೇಷನ್ ಕ್ರಿಯೆಯನ್ನು ನಾವು ಹಲವು ಸಂದರ್ಭಗಳಲ್ಲಿ ನಾವು ಗಮನಿಸ್ಬೋದು. ಈ ಬ್ರೆಡ್ ತಯಾರಿಸಬೇಕಾದ್ರೆ, ಬೇಕರಿಗಳಲ್ಲಿ ಬ್ರೆಡ್ ತಯಾರಿಸಬೇಕಾದ್ರೆ ಮೈದಾ ಹಿಟ್ಟನ್ನು ನೀರಿನೊಡನೆ ಕಲಸಿ ಸ್ವಲ್ಪ ಅದಕ್ಕೇನು ಸೇರಿಸ್ತಾರೆ, ಈಸ್ಟನ್ನು ಹಾಕ್ತಾರೆ. ಅದಕ್ಕೆ ಹಾಕಿ ಚೆನ್ನಾಗಿ ಉದುಗೋದಕ್ಕೆ ಬಿಡ್ತಾರೆ. ಈ ಈಸ್ಟ್ನಂತಹ ಒಂದು ಬಗೆಯ ಏಕಕೋಶ ಜೀವಿ ಹಿಟ್ಟಿನಲ್ಲಿ ಅದೇನಾಗುತ್ತೆ, ವೃದ್ಧಿಯಾಗುವುದರಿಂದ ಹಿಟ್ಟು ಹುದುಗುತ್ತೆ. ಈ ಫರ್ಮೆಂಟೇಷನ್ ಕ್ರಿಯೆ ಜರುಗಬೇಕು ಅನ್ನೋ ಉದ್ದೇಶದಿಂದಲೇ ಸೇರಿಸುವ ಈ ಈಸ್ಟ್ನಂತಹ ಪದಾರ್ಥವನ್ನು ನಾವೇನಂತ ಕರಿತೀವಿ ಅಂತಂದರೆ ಫರ್ಮೆಂಟ್ ಅಂತ ಕರಿತೀವಿ. ಅಂದರೆ ನಾವೇ ಈಸ್ಟನ್ನು ಆ ಬ್ರೆಡ್ಡಿನ ಒಳಗೆ, ಆ ಮೈದಾ ಹಿಟ್ಟಿನ ಒಳಗೆ ಸೇರಿಸ್ತಕ್ಕಂಥದ್ದು. ನಾವೇ ಈಸ್ಟನ್ನು ಸೇರಿಸುವ ಕ್ರಿಯೆಗೆ ಏನಂತ ಕರೀತಾರೆ, ಫರ್ಮೆಂಟ್ ಅಂತೇಳಿ ಕರೀತಾರೆ. ನೋಡಿ ಇಲ್ಲಿ, ಈ ಕಿಣ್ವನದ ನೆರವಿನಿಂದ ನಡೀತಕ್ಕಂತಹ, ಈ ಈಸ್ಟ್ನಿಂದ ನಡೀತಕ್ಕಂತಹ ಈ ಫರ್ಮೆಂಟೇಷನ್ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಕಿಣ್ವನ ಅಂತಲೂ ಕೂಡ ಅದನ್ನು ನಾವು ಕರಿತೀವಿ ಅಂತೇಳಿ ಹೇಳ್ತಾರೆ. ಇದೇ ರೀತಿಯಲ್ಲಿಯೇ ದ್ರಾಕ್ಷಾರಸದಿಂದ ವೈನ್ ತಯಾರಿಸಬೇಕಾದರೂ ಕೂಡ ನಾವು ಅದಕ್ಕೆ ಯಾವುದೇ ಕಿಣ್ವನವನ್ನು ಸೇರಿಸಲ್ಲ. ಯಾಕೆಂದರೆ ಆ ದ್ರಾಕ್ಷಿ ಹಣ್ಣಿನ ಸಿಪ್ಪಿಯ ಮೇಲೆ ಈಸ್ಟ್ ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೆ. ಆ ಹಣ್ಣನ್ನು ಜಜ್ಜಿ ನಾವು ರಸ ತೆಗೆಯುವಾಗ ಏನಾಗುತ್ತೆ, ರಸದಲ್ಲಿ ಆ ಈಸ್ಟ್ ಕೂಡ ಸೇರಿಕೊಳ್ಳೋದ್ರಿಂದ ಕಿಣ್ವನ ಅದರ ಪಾಡಿಗೆ ಅದು ಜರುಗುತ್ತೆ. ಹಾಗಾಗಿ ಅದು ವೈನ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ದೋಸೆ ಹಿಟ್ಟಿಗೂ ಕೂಡ ನಾವೇನು ಈಸ್ಟ್ ಸೇರಿಸಲ್ಲ, ಅದು ಅಕ್ಕಿ ಮತ್ತು ಉದ್ದಿನ ಬೇಳೆಯ ಮೇಲೆ ಇರುತ್ತೆ. ಅದನ್ನು ನಾವು ಸರಿಯಾಗಿ ಮಿಕ್ಸಿಗೆ ಹೊಡೆಯೋದ್ರಿಂದ, ಅದನ್ನು ನುಣ್ಣಗೆ ರುಬ್ಬೋದ್ರಿಂದ ಆ ಹಿಟ್ಟಿನ ಒಳಗೆ ಮೇಲ್ಭಾಗದಲ್ಲಿರ್ತಕ್ಕಂಥ ಈಸ್ಟ್ ಅದರ ಜೊತೆಗೆ ಸೇರಿಕೊಂಡು ಆ ಸೂಕ್ಷ್ಮ ಜೀವಿಗಳು ಆ ರುಬ್ಬಿದ ಹಿಟ್ಟಿನಲ್ಲಿ ಸೇರಿಕೊಳ್ಳುವುದರಿಂದ ಆ ಕಿಣ್ವನ, ಆ ಫರ್ಮೆಂಟೇಷನ್ ಅಂತಕ್ಕಂಥದ್ದು ಏನಾಗುತ್ತೆ, ಅದು ಸೇರುತ್ತೆ. ಹಾಗಾಗಿ ದ್ರಾಕ್ಷಿಯಿಂದ ವೈನ್ ತಯಾರಿಸಬೇಕಾದ್ರೆ ಅಥವಾ ಅಕ್ಕಿ ಮತ್ತು ಉದ್ದಿನಬೇಳೆಯಿಂದ ದೋಸೆ ತಯಾರಿಸಬೇಕಾದ್ರೆ ಈಸ್ಟ್ ಅದರಲ್ಲೇ ಇರುತ್ತೆ, ಅದು ಫರ್ಮೆಂಟೇಷನ್ ಕ್ರಿಯೆಗೆ ಒಳಪಡುತ್ತೆ. ಆದರೆ ಬ್ರೆಡ್ ತಯಾರಿಸಬೇಕಾದ್ರೆ ಆಗಾಗಲ್ಲ, ಅದರಲ್ಲಿ ನಾವೇ ಸ್ವತಃ ಈಸ್ಟನ್ನು ಸೇರಿಸಬೇಕು. ಅಥವಾ ನೀವು ಹಾಲಿಗೆ ಎಪ್ಪಾಕುವ ಕ್ರಿಯೆ ಆಗಿರ್ಬೋದು, ಅದು ಕೂಡ ಫರ್ಮೆಂಟೇಷನ್ ಆಗ್ತಕ್ಕಂತಹ ಕ್ರಿಯೆ. ಅದರಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಈ ಫರ್ಮೆಂಟೇಷನ್ನ ಬಗ್ಗೆ, ಈ ಹುದುಗುವಿಕೆಯ ಬಗ್ಗೆ ನಾವು ಗಮನ ಹರಿಸೋದಾದರೆ, ಈ ಸೂಕ್ಷ್ಮ ಜೀವಿಗಳು ಸಂತಾನಾಭಿವೃದ್ಧಿಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಉಷ್ಣತೆ ಎಷ್ಟಿರಬೇಕು ಅಂತಂದರೆ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಫರ್ಮೆಂಟೇಷನ್ ಆಗಬೇಕು ಅಂತಂದರೆ ಟೆಂಪ್ರೇಚರ್ ಎಷ್ಟಿರಬೇಕು, 37 ಡಿಗ್ರಿ ಇರಬೇಕು. ಇದು ಮನುಷ್ಯನ ದೇಹದ ಉಷ್ಣತೆಗೆ ಸಮವಾಗಿರುತ್ತೆ. ಅದಕ್ಕೆ ಬೇಸಿಗೆಯಲ್ಲಿ ನೋಡ್ರಿ, ಗಮನಿಸ್ರಿ ನೀವು ಮನೆಯಲ್ಲಿ ನಾವು ಅಕ್ಕಿ ಮತ್ತು ಬೇಳೆ ರುಬ್ಬಿಟ್ರೆ ಬಹಳ ಬೇಗ ರಾತ್ರಿ ಕಳೆಯೋದ್ರೊಳಗಾಗಿ ಹಿಟ್ಟು ಎಲ್ಲ ಉಕ್ಕಿ ಹೊರಗಡೆ ಬಂದಿರುತ್ತೆ ಬೇಸಿಗೆ ಕಾಲದಲ್ಲಿ. ಅದೇ ಚಳಿಗಾಲದಲ್ಲಿ ನಿಮಗೆ ಉಷ್ಣತೆ ಕಡಿಮೆ ಇರೋದರಿಂದ ಬೇಗ ಫರ್ಮೆಂಟೇಷನ್ ಕ್ರಿಯೆ ಆಗಿರಲ್ಲ. ಹಾಗಾಗಿ ಕೆಲವು ಟೈಮಲ್ಲಿ ಏನು ಮಾಡಿಬಿಡ್ತಾರೆ ಅಂತಂದರೆ ಬಿಸಿ ನೀರಲ್ಲಿ ಪಾತ್ರೆಯನ್ನು ಅದ್ದಿ ಹೊರಗಡೆ ಇಡ್ತಾರೆ, ಬೇಗ ಫರ್ಮೆಂಟೇಷನ್ ಕ್ರಿಯೆ ಆಗಲಿ ಅಂತೇಳಿ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಬಹಳ ಬೇಗ ಉದುಗುವಿಕೆ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಚಳಿಗಾಲದಲ್ಲಿ ಏನಾಗುತ್ತೆ, ಅದು ಸ್ವಲ್ಪ ಕಡಿಮೆ. ಅದು ಈ ಹುದುಗುವಿಕೆಯಿಂದ ಆಗ್ತಕ್ಕಂತಹ 3 ಪ್ರಯೋಜನಗಳ ಬಗ್ಗೆ ಲೇಖಕರು ಬೆಳಕು ಚೆಲ್ತಾರೆ. ಆ 3 ಪ್ರಯೋಜನಗಳೇನು, ಹುದುಗುವಿಕೆಯಿಂದ, ಈ ಫರ್ಮೆಂಟೇಷನಿಂದ ಏನೆಲ್ಲ ನಮಗೆ ಸಹಾಯ ಆಗುತ್ತೆ ಅನ್ನೋದು ನೋಡೋದಾದರೆ, ಈ ಅಕ್ಕಿ ಮತ್ತು ಉದ್ದಿನ ಬೇಳೆಯಲ್ಲಿನ ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ್ಗಳ ಈ ಸಂಕೀರ್ಣ ಅಣುಗಳು ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಭಾಗಶಃ ವಿಘಟನೆಗೊಂಡು ಇನ್ನೂ ಸರಳ ಅಣುಗಳಾಗುವುದರಿಂದ ಅದನ್ನು ನಾವು ಸವಿದಾಗ ಅರುಗುವುದು ಸುಲಭ. ನೋಡಿ, ಇಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳು ಅಂದರೆ ನಾವು ಚೆನ್ನಾಗಿ ರುಬ್ಬೋದ್ರಿಂದ, ಬಹಳ ಚೆನ್ನಾಗಿ ಫರ್ಮೆಂಟೇಷನ್ ಆಗೋದ್ರಿಂದ ನಾವು ಆ ಹಿಟ್ಟನ್ನು, ಆ ದೋಸೆಯನ್ನು ನಾವು ಬಳಸಿದರೆ ಅದು ನಮ್ಮ ದೇಹದಲ್ಲಿ ಅದು ನಮ್ಮ ದೇಹಕ್ಕೆ ಒಗ್ಗುತ್ತೆ, ಅದು ಚೆನ್ನಾಗಿ ಅರಗುತ್ತೆ, ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಫರ್ಮೆಂಟೇಷನ್ ಕ್ರಿಯೆ ಚೆನ್ನಾಗಿ ಆಗಲಿಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಿ ಆಗಲ್ಲ ಅನ್ನೋದನ್ನು ಲೇಖಕರು ಏನು ಮಾಡ್ತಾರೆ ಇಲ್ಲಿ ಹೇಳ್ತಕ್ಕಂಥದ್ದು. 2ನೇ ಪ್ರಯೋಜನ, ನಾಲಿಗೆಗೆ ರುಚಿ ಆಗ್ತಕ್ಕಂಥದ್ದು. ಫರ್ಮೆಂಟೇಷನ್ ಕ್ರಿಯೆಯಿಂದ ಇನ್ನೊಂದು ಉಪಯೋಗ ಏನು ಅಂತಂದರೆ ನಾಲಿಗೆಗೆ ರುಚಿ ಸಿಗುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ,
ಕಿಣ್ವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಈ ಲ್ಯಾಕ್ಟಿಕ್ ಗುಂಪಿನ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಅವು ಕಾರ್ಬೋಹೈಡ್ರೇಟ್ಗಳ ಮೇಲೆ ವರ್ತಿಸಿ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡ್ತವೆ. ಅದರ ಪರಿಣಾಮವಾಗಿ ಹಿಟ್ಟಿಗೆ ಹುಳಿ ರುಚಿ ಬಂದು ಅದು ನಾಲಿಗೆಗೆ ನಮಗೆ ರುಚಿ ಅನಿಸುತ್ತೆ. ಆ ಫರ್ಮೆಂಟೇಷನ್ ಕ್ರಿಯೆ ಆಗಿರ್ತಕ್ಕಂತಹ ಹಿಟ್ಟನ್ನು ನಾವು ಸೇವಿಸೋದಕ್ಕೆ ಯಾಕೆ ನಮಗೆ ರುಚಿ ಸಿಗುತ್ತೆ ಅಂತಂದರೆ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗಿರುತ್ತೆ. ಹಾಗಾಗಿ ನಮ್ಮ ನಾಲಿಗೆಗೆ ಆ ಹಿಟ್ಟನ್ನು ನಾವು ಪದಾರ್ಥಗಳನ್ನು ಮಾಡ್ಕೊಂಡು ತಿನ್ನಬೇಕಾದ್ರೆ ನಮಗೆ ಹಿತ ಅನಿಸುತ್ತೆ. ದೋಸೆ ತಿನ್ಬೇಕಾದ್ರೆ ನಮಗೆ ಖುಷಿ ಅನಿಸುತ್ತೆ. ಹಾಗಾಗಿ ಇತ್ತೀಚೆಗೆ ನೀವು ಯಾವುದೇ ಹೋಟೆಲ್ಗಳಲ್ಲಿ ನಾವು ದೋಸೆಯನ್ನು ಯಾಕೆ ಭಾಳಷ್ಟು ಜನ ಆರ್ಡ್ರ್ ಮಾಡ್ತಾರೆ ತಿನ್ನೋದಕ್ಕೆ ಅಂತಂದರೆ ಇದೇ ಕಾರಣ. ಅದು ಬಹಳ ಬೇಗ ಅರಗುತ್ತೆ ಅನ್ನೋ ಕಾರಣ. ಎರಡನೇದು ಅದು ತಿನ್ನೋದಕ್ಕೆ ಬಹಳ ರುಚಿ ಇರುತ್ತೆ. ಮೂರನೇ ಪ್ರಾಮುಖ್ಯತೆ ಏನು ಅಂದರೆ ಈ ಹಿಟ್ಟಿನಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಗುಳ್ಳೆ ಗುಳ್ಳೆಯಾಗಿ ಹೊರ ಬರ್ತವೆ. ಹೀಗೆ ಹೊರಗೆ ಬರೋದರಿಂದ ಹೊರಗೆ ಬರೋ ಪರಿಣಾಮದಿಂದ ದೋಸೆ ಸ್ಪಂಜಿನಂತಹ ರಚನೆಯನ್ನು ಅದು ರೂಪುಗೊಳ್ಳುತ್ತೆ. ಸ್ಪಂಜಿನಂತಹ ರಚನೆಯ ಒಂದು ರೂಪುಗೊಳ್ಳುತ್ತೆ. ಹಾಗಾಗಿ ನಮಗೆ ಹಿಟ್ಟು ತಿನ್ನೋದಕ್ಕೆ ಏನಾಗುತ್ತೆ, ನಾಲಿಗೆಗೆ ಒಂದು ರೀತಿ ಸುಖದ ಅನುಭವವನ್ನು ಕೊಡುತ್ತೆ. ಕಾರ್ಬನ್ ಡೈಆಕ್ಸೈಡ್ನ ಗುಳ್ಳೆಗಳು ಹೊರಗೆ ಹೋಗೋದ್ರಿಂದ ನಾವು ದೋಸೆ ಮೇಲೆ ಏನಾಗುತ್ತೆ, ತೂತ ಬೀಳುತ್ತೆ. ಅದಕ್ಕೆ ಎಲ್ಲರ ಮನೆ ದೋಸೆ ತೂತು ಅಂತ ಕರಿತೀವಿ. ಯಾಕಂಗೆ ಕರಿತೀವಿ ಅಂತಂದರೆ ಆ ಹಿಟ್ಟಿನ ಒಳಗಿರುವ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ ಆವಿಯಾಗಿ. ಹಾಗಾಗಿ ಹಿಟ್ಟಿನ ಮೇಲೆ ಏನಾಗುತ್ತೆ, ನಾವು ಅನೇಕ ರಂಧ್ರಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ ದೋಸೆಯನ್ನು ನಾವು ತಿನ್ನಬೇಕಾದ್ರೆ ನಮ್ಮ ಹಲ್ಲುಗಳಿಗೂ ಕೂಡ ಬಹಳಷ್ಟು ಆನಂದವನ್ನು ಉಂಟು ಮಾಡುತ್ತೆ. ಹಾಗಾಗಿ ಇವು 3 ಪ್ರಯೋಜನಗಳು ಯಾವುದ್ಯಾವುದು ಅಂತಂದರೆ, ಒಂದು ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಫರ್ಮೆಂಟೇಷನ್ ಚೆನ್ನಾಗಾಗಿದ್ದರೆ. ಎರಡನೇದು ಅದು ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಮಾಡೋದ್ರಿಂದ ನಮಗೆ ಬಾಯಿಗೆ ರುಚಿ ಸಿಗೋ ಹಾಗೆ ಮಾಡುತ್ತೆ. ಮೂರನೇದು ನಮ್ಮ ಹಲ್ಲಿಗೆ ಅದು ಆನಂದವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಭಾಗದಲ್ಲಿ ಅವ್ರು ಚರ್ಚೆ ಮಾಡ್ತಕ್ಕಂಥದ್ದು ಈ ಕಿಣ್ವನ ಕ್ರಿಯೆ ಮುಂದುವರಿದು ಹಿಟ್ಟು ತುಂಬ ಹುಳಿ ಆಯಿತು, ಜಾಸ್ತಿ ಫರ್ಮೆಂಟೇಷನ್ ಆಗಿಬಿಟ್ಟು ಹುಳಿ ಆಯಿತು ಅಂತಂದರೆ ಏನು ಮಾಡಬೇಕು ಅಂತಂದರೆ ಆ ಹಿಟ್ಟಿನಲ್ಲಿರುವ ಆ ಲ್ಯಾಕ್ಟಿಕ್ ಆಮ್ಲವನ್ನು ಹೊರಗೆ ತೆಗಿಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಒಂದು 3-4 ಲೋಟ ನೀರನ್ನು ಬೆರೆಸಿ ಅದನ್ನು ನಾವು ಬಸಿಬೇಕು. ಆಗ ಅದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಕಡಿಮೆಯಾಗಿ ಹುಳಿ ಅಂಶ ಕಡಿಮೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಮತ್ತು ಈ ದೋಸೆಯನ್ನು ಒಯ್ಯಬೇಕಾದ್ರೆ ಈ ಕಾವಲಿಯ ಮೇಲೆ, ಹೆಂಚಿನ ಮೇಲೆ ಎಣ್ಣೆಯನ್ನು ಸವರಬೇಕು. ಒಂದು ವೇಳೆ ಎಣ್ಣೆಯನ್ನು ಸವರದೇ ಇದ್ದರೆ ಹಿಟ್ಟೇನಾಗುತ್ತೆ, ಕಾವಲಿಗೆ ಅಂಟಿಕೊಳ್ಳುತ್ತೆ. ಈ ಎಣ್ಣೆಯನ್ನು ಹಚ್ಚೋದ್ರಿಂದ ಒಂದು ದೋಸೆ ಕಾವಲಿಗೆ ಅಂದರೆ ಹಂಚಿಗೆ ಅಂಟ್ಕೊಳ್ಳಲ್ಲ. ಎರಡನೇದು ಅದು ಚೆನ್ನಾಗಿ ಬೇಯೋದಕ್ಕೆ ಅದು ಸಹಕರಿಸುತ್ತೆ. ನೀವು ದಪ್ಪನೆಯ ದೋಸೆಗಳನ್ನು ಏನಾದರೂ ಚೆನ್ನಾಗಿ ಬೇಯಿಸಬೇಕು ಅಂದರೆ ಮೇಲೆ ಮುಚ್ಚಳವನ್ನು ನೀವು ಮುಚ್ಚಿದರೆ ಆ ಹಬೆಯಲ್ಲಿ ಆ ಬಿಸಿ ಗಾಳಿಯ ಒಳಗೆ ಅದೇನಾಗುತ್ತೆ, ಅದು ಚೆನ್ನಾಗಿ ಬೇಯುತ್ತೆ. ತೆಳುವಾಗಿರ್ತಕ್ಕಂಥ ದೋಸೆಗಳನ್ನು ನೀವು ಮಾಡಬೇಕಾದ್ರೆ ಅಲ್ಲಿ ನೀವು ಎಣ್ಣೆಯನ್ನು ಹಚ್ಚಬೇಕು. ಅದರಲ್ಲಿ ಅದೇನಾಗುತ್ತೆ, ಗರಿಗರಿಯಾಗಿ ದೋಸೆ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಸಾಲೆ ದೋಸೆ ಮಾಡುವವರು ಉದ್ದಿನ ಬೇಳೆಯೊಂದಿಗೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸ್ತಾರೆ. ಹಾಗಾಗಿಯೇ ದೋಸೆಯ ತಳಭಾಗ ನಮಗೆ ಗರಿಗರಿಯಾಗಿ ನಮಗೆ ಅದು ಈ ಚಿಪ್ಸ್ ತಿನ್ನೋ ಹಾಗೆ ನಮಗೆ ಅನುಭವಕ್ಕೆ ಬರುತ್ತೆ. ಗರಿಗರಿಯಾಗಿರ್ತಕ್ಕಂಥ ಒಂದು ಅನುಭವ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಅವರು ಅಕ್ಕಿ ಉದ್ದಿನಬೇಳೆ ಜೊತೆಗೆ ಏನು ಮಾಡಿರ್ತಾರೆ, ಕಡಲೆಬೇಳೆಯನ್ನು ಮಿಕ್ಸ್ ಮಾಡಿರ್ತಾರೆ. ಹೀಗೆ ಸೇರಿಸಿರೋದ್ರಿಂದ ಏನಾಗುತ್ತೆ, ಅದು ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದು ದೋಸೆ ಮತ್ತು ಗರಿಗರಿಯಾಗಿ ನಮಗೆ ಮಸಾಲೆ ದೋಸೆ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ದೋಸೆ ತಯಾರಿಸುವ ಇಡೀ ಪ್ರಕ್ರಿಯೆಯಲ್ಲಿ ಅಡಗಿರ್ತಕ್ಕಂತಹ ವೈಜ್ಞಾನಿಕ ತತ್ವಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಲೇಖಕರು ಚರ್ಚೆ ಮಾಡ್ತಾರೆ. ಇನ್ನು ನಾವು ಅದರ ಬಗ್ಗೆ ಅಧ್ಯಯನಗಳನ್ನು ಮಾಡಿದರೆ ಈ ಥರದ್ದು ಇನ್ನೂ ಎಷ್ಟೋ ಸಂಗತಿಗಳನ್ನು ನಾವು ತಿಳ್ಕೋಬಹುದು. ಈಗ ನಮ್ಮ ಜೀವನದಲ್ಲಿ ಇದೇ ರೀತಿಯಲ್ಲಿಯೇ ಎಷ್ಟೋ ಹೊರಗಡೆಗೆ ವಿಜ್ಞಾನ ಅಂತಕ್ಕಂಥದ್ದು, ಅದು ರಾಸಾಯನಿಕ ಕ್ರಿಯೆಗಳಂತಕ್ಕಂಥವು ನಡೀತಾನೆ ಇರ್ತವೆ. ಅವುಗಳ ಬಗ್ಗೆ ನಮಗೆ ಜ್ಞಾನವಿಲ್ಲ. ಅದನ್ನು ನಾವು ತಿಳ್ಕೊಂಡಿದ್ದೇ ಆದರೆ ನಮಗೆ ವಿಜ್ಞಾನ ಕೇವಲ 4 ಗೋಡೆಗೆ ಸೀಮಿತವಾಗಿಲ್ಲ, ಅದು 4 ಗೋಡೆಯ ಆಚೆಗೂ ಕೂಡ ಈ ವಿಜ್ಞಾನ, ನಿತ್ಯ ವಿಜ್ಞಾನ ಅಂತಕ್ಕಂಥದ್ದು ವಿಸ್ತರಿಸಿಕೊಂಡಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ ಅಂತೇಳಿ ಲೇಖಕರು ಈ ಪಠ್ಯದ ಒಳಗೆ ಚರ್ಚೆ ಮಾಡ್ತಾರೆ. ಹಾಗಾಗಿ ನೀವು ಈ ದೋಸೆ ಮತ್ತು ವಿಜ್ಞಾನ, ಈ ದೋಸೆಯ ಒಳಗೆ ಆ ವಿಜ್ಞಾನ ಅನ್ನೋದು ಹೇಗಿದೆ, ಅದನ್ನು ಹೇಗೆ ಮನುಷ್ಯ ತನ್ನ ದೇಹಕ್ಕೆ ಅರಗುವ ಹಾಗೆ ಅವನು ಮಾಡಿಕೊಂಡ
ಅದರಲ್ಲಿರ್ತಕ್ಕಂತಹ ವಿಜ್ಞಾನದ ಅಂಶಗಳೇನು ಹಾಗಾದರೆ? ನೀವು ಅಕ್ಕಿ ಮತ್ತು ಉದ್ದಿನ ಬೇಳೆಯಿಂದ ದೋಸೆ ಮಾಡ್ತಕ್ಕಂಥ ಕ್ರಮ ಆಗಿರ್ಬೋದು, ಅಥವಾ ದ್ರಾಕ್ಷಿಯಿಂದ ವೈನ್ ತಯಾರಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ನೀವು ಬ್ರೆಡ್ಡಿಗೆ ಈಸ್ಟನ್ನು ಸೇರಿಸಿ ಅದನ್ನು ಬಳಸ್ತಕ್ಕಂಥದ್ದಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಫರ್ಮೆಂಟೇಷನ್ ಕ್ರಿಯೆ ಅಂತಕ್ಕಂಥದ್ದು ಜರುಗುತ್ತೆ. ಅದೇ ರೀತಿಯಲ್ಲಿ ದೋಸೆಯಲ್ಲೂ ಕೂಡ ಆ ಒಂದು ವಿಜ್ಞಾನ ಅನ್ನೋದು ಅಡಗಿದೆ ಅನ್ನೋದು ಲೇಖಕರು ಇಲ್ಲಿ ನಮಗೆ ತಿಳಿಸ್ತಾರೆ. ಇದಿಷ್ಟು ಕೂಡ ಈ ಪಠ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.